ಮುತುವರ್ಜಿ ವಹಿಸಿದ ಮೇಲಾಧಿಕಾರಿಗಳು ಡೇಟ್ ಬಾರದ ಮಿಲ್ಕ್ ಪೌಡರ್ ಸಪ್ಲೈ. ಅಯ್ಯಯ್ಯೋ, ಏನಿದು ಎಲ್ಲಿದಂತೀರಾ? ಸುದ್ದಿ ನೋಡೋಣ ಬನ್ನಿ, ಗೊತ್ತಾಗುತ್ತೆ. 6 ತಿಂಗಳಿಂದ 3 ವರ್ಷದವರೆಗಿನ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಅಂಗನವಾಡಿಗಳಲ್ಲಿ ಸರ್ಕಾರ ಹಾಲಿನ ಪುಡಿಯನ್ನು ಉಚಿತವಾಗಿ ವಿತರಿಸುತ್ತಿದೆ. ಆದರೆ ಅಧಿಕಾರಿಗಳ ಎಡವಟ್ಟು ಮತ್ತು ಏಜೆನ್ಸಿಗಳ ಬೇಕಾಬಿಟ್ಟಿ ಕಾರ್ಯದಿಂದ ಡೇಟ್ ಬಾರದ ಹಾಲಿನ ಪುಡಿಯ ಪಟ್ಟಣಗಳನ್ನು ಈಚೆಗೆ ವಿತರಿಸುತ್ತಿರುವುದು ಪಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಎಲ್ಲಿಂದ ಮಕ್ಕಳಿಗೆ ಪೌಷ್ಟಿಕತೆ ಸಿಗಲು ಸಾಧ್ಯ ಎನ್ನುವುದು ಪ್ರಜ್ಞಾವಂತ ಪಾಲಕರ ಪ್ರಶ್ನೆಯಾಗಿದೆ. ಇಂಥ ಒಂದು ಎಡವಟ್ಟು ಘಟನೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಸಂತೆ ಕೆಲ್ಲೂರು ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಿಗೆ ವಿತರಣೆ ಮಾಡುವ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಹಾಲಿನ ಪುಡಿ ಫಲಾನುಭವಿಗಳ ಮಕ್ಕಳ ಪಾಲಕರು ಅನಕ್ಷರಸ್ಥರೇ ಜಾಸ್ತಿ ಸಂಖ್ಯೆಯಲ್ಲಿರೋದ್ರಿಂದ ಮುದ್ರಿತವಾದ ದಿನಾಂಕ ಮತ್ತು ವರ್ಷವನ್ನ ನೋಡಲು ಹೋಗುವುದಿಲ್ಲ. ಇಲಾಖೆ ನೀಡುವ ಆಹಾರ ಮತ್ತು ಹಾಲಿನ ಪುಡಿ ಪ್ಯಾಕೆಟ್ ಡೇಟ್ ಬಾರ್ ಆದ್ರೇನು ಬಿಟ್ರೇನು ಅದುವೇ ಅಮೃತ ಎಂದು ಸೇವಿಸುತ್ತಾರೆ. ಭವಿಷ್ಯದಲ್ಲಿ ಬಾಳಿ ಬೆಳಗುವ ಏನು ಅರಿಯದ ಕಂದಮ್ಮಗಳ ಗತಿ ದೇವರಿಗೆ ಪ್ರೀತಿ. ಇದೊಂದೇ ಅಲ್ಲ, ಪೂರೈಕೆಯ ಬೆಲ್ಲವೂ ಸಹಿತ ತೀರಾ ಕಳಪೆ ಮಟ್ಟದ್ದಾಗಿದೆ ಎಂಬ ಆರೋಪಗಳು ಅಲ್ಲಲ್ಲಿ ಕೇಳಿಬರ್ತಿವೆ. ಸರ್ಕಾರ ಅಂಗನವಾಡಿ ಕೇಂದ್ರಗಳ ಮೂಲಕ ಮಕ್ಕಳ ಪೌಷ್ಟಿಕತೆಯನ್ನು ವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಕೋಟಿ ಹಣ ಸುರಿದು ಸುಧಾರಿಸುವ ನಿಟ್ಟಿನಲ್ಲಿ ಶತ ಪ್ರಯತ್ನದೊಂದಿಗೆ ಹೆಣಗಾಡುತ್ತಿದ್ದರೆ, ಈ ರೀತಿಯ ಅಧಿಕಾರಿಗಳ ಅಲಕ್ಷ್ಯತನದಿಂದ ಯೋಜನೆಗಳು ಹಳ್ಳ ಹಿಡಿದು ಕಂದಮ್ಮಗಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂಬುದಕ್ಕೆ ಇದೊಂದು ತಾಜಾ ನಿದರ್ಶನ. ವಾಯ್ದೆ ಮೀರಿದ ಮುದ್ರಿಯ ಸಂತೆ ಕೆಲ್ಲೂರು ಭಾಗದಲ್ಲಿ ಸರಬರಾಜು ಆದ ಹಾಲಿನ ಪುಡಿ ಪಟ್ಟಣಗಳು ವಾರದ ಈಚೆಗೆ ಅಂಗನವಾಡಿ ನೌಕರರೇ ಪೂರೈಕೆ ಮಾಡುವ ಆಹಾರ ಕಳಪೆ ಪಟ್ಟದ್ದಾಗಿದೆ ಎಂದು ಆರೋಪಿಸಿ ಲಿಂಗಸೂರು ಎಸಿಗೆ ದೂರು ನೀಡಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಇಂತಹ ಘಟನೆಗಳು ಮರುಕಳಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮುತುವರ್ಜಿಯನ್ನು ವಹಿಸುವರೇ ಕಾದು ನೋಡಬೇಕಿದೆ. ಆನಂದ್ ಬಿಹಾಳ್, NTS 24 ರಾಯಚೂರು.